ದಾವಣಗೆರೆ ದಕ್ಷಿಣದಲ್ಲಿ ಮುಸಲ್ಮಾನ ಮತಗಳು ಸಹಜವಾಗಿ ಕಾಂಗ್ರೆಸ್ಗೆ ಚಲಾವಣೆ ಆಗ್ತಾ ಇತ್ತು. ಆದರೆ ಈ ಬಾರಿ ಮುಸಲ್ಮಾನರಿಗೆ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ ಅನ್ನೋ ಕ್ಯಾಂಪೇನ್ ಪ್ರಚಾರ ನಡೀತಾ ಇರೋದ್ರಿಂದ ಅದರ ಲಾಭವನ್ನು ಪಡೆಯೋದಕ್ಕೆ ಬಿಜೆಪಿಯು ಕೂಡ ಪ್ಲಾನ್ ಮಾಡ್ತಾ ಇದೆ. ಮುಸ್ಲಿಂ ಮತದಾರರಿರುವಂಥ ಏರಿಯಾಗಳಲ್ಲಿ ಪ್ರಚಾರ ಕಾರ್ಯವನ್ನು ಬಿಜೆಪಿ ಶುರು ಮಾಡಿದೆ. ಮುಸ್ಲಿಂ ಓಟ್ನ ಜೊತೆಗೆ ಹಿಂದಾ ಮತಗಳನ್ನು ಕೂಡ ಪಡೆಯುವಂಥ ಯೋಚನೆ. ಮುಸ್ಲಿಂ ಸಮುದಾಯ ಹೆಚ್ಚಿರೋ ವಾರ್ಡ್ಗಳಲ್ಲಿ ಬಿಜೆಪಿ ಪ್ರಚಾರ ಕಾರ್ಯ ಶುರು ಮಾಡಿದೆ. ಹಿಂದಿನ ಚುನಾವಣೆಯಲ್ಲಿ ಹೇಗಿದ್ರೂ ಅವ್ರು ನಮಗೆ ಓಟ್ ಹಾಕಲ್ಲ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಆಗಿತ್ತು. ಅದಕ್ಕಾಗಿ 60 ಬೂತ್ಗಳ ಬಗ್ಗೆ ಬಿಜೆಪಿ ನಿರ್ಲಕ್ಷ್ಯ ವಹಿಸಿತ್ತು. ಈ ಬಾರಿ ಆ ರೀತಿ ಮಾಡ್ತಾ ಇಲ್ಲ ಬಿಜೆಪಿ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಪತ್ನಿ ಸಂಧ್ಯಾ ಮುಸ್ಲಿಂ ವೋಟರ್ಸು ಜಾಸ್ತಿ ಇರುವಂತ ಬೂತ್ಗಳಲ್ಲೂ ಕೂಡ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ ನೀವು. ಅವರಿಗೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಆ ಏರಿಯಾಗಳಲ್ಲಿ. ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಪತ್ನಿ ಸಂಧ್ಯಾ ಅವರು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮುಸ್ಲಿಂ ಬೂತ್ಗಳಲ್ಲಿ, ಮುಸ್ಲಿಂ ವೋಟ್ ಜಾಸ್ತಿ ಇರುವಂಥ ಬೂತ್ಗಳಲ್ಲಿ ಅವರು ಮತಯಾಚನೆ ಮಾಡ್ತಾ ಇದ್ದಾರೆ. ಕೆಲವೆಡೆ ಅವರಿಗೆ ಧನಾತ್ಮಕ ಫಲಿತಾಂಶ ಪ್ರತಿಕ್ರಿಯೆಯೂ ಕೂಡ ಸಿಕ್ಕಿದೆ. ನೋಡ್ತಾ ಇದ್ದೀರಿ. ಅವರಿಗೆ ಬೆಂಬಲಿಸುವ ಭರವಸೆಯನ್ನ ಮುಸ್ಲಿಂ ವೋಟರ್ಸು ಕೊಡ್ತಾ ಇದ್ದಾರೆ. ನಿಮ್ಮ ಪತಿಗೆ ನಾವು ವೋಟ್ ಹಾಕ್ತೀವಿ ಅನ್ನುವಂಥ ಭರವಸೆಯನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ. ಆ ದೃಶ್ಯವನ್ನ ಕೂಡ ನೀವು ನೋಡಬಹುದು. ಸೊ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ, ಸಾಧ್ಯನಾ ಈ ಬಾರಿ ಮುಸಲ್ಮಾನರ ಮನ ಗೆಲ್ಲೋದಕ್ಕೆ ಅಂತ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮಹಾಂತೇಶ್ ನೇರ ಸಂಪರ್ಕದಲ್ಲಿ. ಮಹಾಂತೇಶ್, 24 ಮಂದಿ ಮುಸ್ಲಿಂ ಅಭ್ಯರ್ಥಿಗಳು ಅಂತಂದ್ರೆ ಸಮಸ್ಯೆ ಇರೋದು ಕಾಂಗ್ರೆಸ್ನ ಪಾಲಿಗೆ. ಮನವೊಲಿಸೋದಕ್ಕೆ ಇವತ್ತು ಸಮಯ ಸಾಧ್ಯ ಆಗತ್ತಾ ಕಾಂಗ್ರೆಸ್ಗೆ? ಎಸ್ ರಕ್ಷತ್, ನಿಜವಾಗ್ಲೂ ಒಂದು ರೀತಿ ಕಾಂಗ್ರೆಸ್ ಧರ್ಮ ಸಂಕಟದಲ್ಲಿ ಸಿಲುಕಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಸ್ಪರ್ಧಿಸಿರುವಂಥ 20ಕ್ಕೂ ಹೆಚ್ಚು ಪಕ್ಷೇತರ ಅಭ್ಯರ್ಥಿಗಳು, ಮುಸ್ಲಿಂ ಅಭ್ಯರ್ಥಿಗಳೇನಿದ್ದಾರೆ ಅವರ ಮನವೊಲಿಸುವಲ್ಲಿ ಕಾಂಗ್ರೆಸ್ ಇನ್ನಿಲ್ಲದ ಕಸರತ್ತನ್ನು ನಡೆಸ್ತಾ ಇದೆ. ಎಲ್ಲರ ನಾಮಪತ್ರವನ್ನು ಹೇಗಾದರೂ ಮಾಡಿ ವಾಪಸ್ ಪಡಿಬೇಕು, ಅವರನ್ನು ಅಲ್ಲಿಯ ಸ್ಥಳೀಯ ಮುಖಂಡರ ಜೊತೆಗೂಡಿ ಅವರ ನಾಮಪತ್ರ ವಾಪಸ್ ಪಡೆಯುವ ನಿಟ್ಟಿನಲ್ಲಿ ಒಂದು ರೀತಿ ಪ್ರಯತ್ನವನ್ನು ನಡೆಸ್ತಾ ಇದೆ. ಅಷ್ಟೇ ಅಲ್ಲದೆ ಸಾದಿಕ್ ಪೈಲ್ವಾನ್ ಏನಿದ್ದಾರೆ, ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಆಗಿರ್ಬೋದು, ಮನ್ಸೂರ್ ಅಲಿ ಆಗಿರ್ಬೋದು, ಈ ರೀತಿ ಹಲವು ಜನ ಇದ್ದಾರೆ. ಕಾಂಗ್ರೆಸ್ನಿಂದ ಇದ್ದಂಥವರೇ ಹಲವು ಜನ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿರೋದ್ರಿಂದ ಎಲ್ಲರ ನಾಮಪತ್ರವನ್ನು ವಾಪಸ್ ಪಡೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಇನ್ನಿಲ್ಲದ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದೆಡೆ ಬಿಜೆಪಿ ಅವರು ಅಂದರೆ ಕಾಂಗ್ರೆಸ್ನಲ್ಲಿರುವಂತಹ ಒಳಜಗಳ, ಕಾಂಗ್ರೆಸ್ ವಿರುದ್ಧ ಏನು ಅಲ್ಪಸಂಖ್ಯಾತ ಸಮುದಾಯ ಸಿಡಿದೆದ್ದಿದೆ ಅದನ್ನೇ ಲಾಭವಾಗಿ ಪಡೆಯುವ ನಿಟ್ಟಿನಲ್ಲಿ ಈಗಾಗಲೇ ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಅಂದರೆ 1999 ವಿಧಾನಸಭಾ ಚುನಾವಣೆಯಲ್ಲಿ ಯಶವಂತರಾವ್ ಜಾಧವ್ ಅವರೇನು ಸ್ಪರ್ಧೆ ಮಾಡಿದ್ರು. ಈ ವೇಳೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಸ್ಲಿಂ ಬಾಹುಳ್ಯ ಇರುವಂತಹ ಬೂತ್ಗಳಲ್ಲಿ ಸುಮಾರು 80 ಬಿಜೆಪಿ ಕಚೇರಿಗಳನ್ನು, ಪ್ರಚಾರ ಕಚೇರಿಗಳನ್ನು ತೆರೆಯಲಾಗಿತ್ತು. ಆದರೆ ಇದಾದ ಬಳಿಕ ರಿಸಲ್ಟ್ನಲ್ಲಿ ಆ ಫಲಿತಾಂಶ ಬಂದಿರಲಿಲ್ಲ. ನಡೆದ ಚುನಾವಣೆಗಳಲ್ಲಿ, ಇದಾದ ಬಳಿಕ 99 ಬಳಿಕ ಏನೆಲ್ಲ ಚುನಾವಣೆಗಳು ನಡೆದು ಆ ಎಲ್ಲ ಚುನಾವಣೆಗಳಲ್ಲೂ ಸಹ 60 ಬೂತ್ಗಳಲ್ಲಿ ಅಷ್ಟೊಂದು ಅಂದರೆ ಬಿಜೆಪಿಗೆ ಲೀಡ್ ಬಂದಿರಲಿಲ್ಲ. ಹೀಗಾಗಿ ಕಳೆದ ಚುನಾವಣೆ ಆಗಿರ್ಬೋದು, ಲೋಕಸಭೆ ಚುನಾವಣೆ ಆಗಿರ್ಬೋದು, ಆ ವಾರ್ಡ್ಗಳಲ್ಲಿ ಪರಿಣಾಮಕಾರಿ ಪ್ರಚಾರವನ್ನು ಮಾಡ್ತಾ ಇರಲಿಲ್ಲ ಬಿಜೆಪಿ. ಆ 60 ಬೂತ್ಗಳಲ್ಲಿ ಪರಿಣಾಮಕಾರಿ ಪ್ರಚಾರವನ್ನು ಮಾಡ್ತಾ ಇರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಭಿನ್ನವಾಗಿರುವಂಥದ್ದು. ಈಗ ಮುಸ್ಲಿಂ ಬಾಹುಳ್ಯ ಇರುವಂತಹ ವಾರ್ಡ್ಗಳಲ್ಲಿ ಮತ್ತು ಬೂತ್ಗಳಲ್ಲಿ ಬಿಜೆಪಿ ಪರಿಣಾಮಕಾರಿಯಾಗಿ ಪ್ರಚಾರವನ್ನು ಮಾಡ್ತಾ ಇದೆ. ಅಲ್ಲಿ ಆಯಾ ವಾರ್ಡ್ಗಳಲ್ಲಿ ಸಭೆಗಳನ್ನು ಮಾಡ್ತಾ ಇದೆ. ಅಲ್ಪಸಂಖ್ಯಾತ ಸಮುದಾಯದ ಮತಗಳನ್ನು ಓಲೈಸಿಕೊಳ್ಳುವ ನಿಟ್ಟಿನಲ್ಲೂ ಸಹ ಶತ ಪ್ರಯತ್ನವನ್ನು ನಡೆಸ್ತಾ ಇದೆ. ಯಾಕಂದರೆ ಬಿಜೆಪಿ ಅಭ್ಯರ್ಥಿ ಆದಂತಹ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಏನಿದ್ದಾರೆ, ಅವರ ತಂದೆ ದಿವಂಗತ ಟಿ ದಾಸಕರಿಯಪ್ಪನವರು ಜನತಾ ಪರಿವಾರದಲ್ಲಿದ್ದಂಥವರು. ಹೀಗಾಗಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರ ಜೊತೆಯೂ ಸಹ ಒಳ್ಳೆಯ ಒಡನಾಟವನ್ನು ಇಟ್ಟುಕೊಂಡಿದ್ದರು. ಅವರ ಸಹೋದರ ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಸಹೋದರ ಗಣೇಶ್ ದಾಸಕರಿಯಪ್ಪ ಅವರು ಏನಿದ್ದಾರೆ, ಅವರು ಸದ್ಯ JDS ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಅಲ್ಪಸಂಖ್ಯಾತ ಸಮುದಾಯದ ಮತಗಳನ್ನು ಓಲೈಸಿಕೊಳ್ಳಬೇಕು ಯಾವುದಾದ್ರೂ ನಿಟ್ಟಿನಲ್ಲಿ. ಅಂದರೆ ಈಗ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗಿದೆ ಎಂಬ ಮಾತನ್ನು ಈಗ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಏನು ಹೇಳ್ತಾ ಇದ್ದಾರೆ, ಆ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಬಿಜೆಪಿ ಇನ್ನಿಲ್ಲದ ಕಸರತ್ತನ್ನು ನಡೆಸಿದೆ. ಮತ್ತೊಂದೆಡೆ ಸಚಿವ SS ಮಲ್ಲಿಕಾರ್ಜುನ್ ಅವರು ಸಹ ಈ ಅಲ್ಪಸಂಖ್ಯಾತ ಸಮುದಾಯದ ಮತಗಳು, ಸಾಂಪ್ರದಾಯಿಕ ಮತಗಳು ಕೈ ತಪ್ಪಬಾರದು ಎಂಬ ನಿಟ್ಟಿನಲ್ಲಿ ಸ್ಟ್ರಾಟಜಿಯನ್ನು ರೂಪಿಸಿ ಸ್ಥಳೀಯ ಮುಖಂಡರನ್ನ ಕಳಿಸಿ ಅಲ್ಲಿ ಅಂದರೆ ಪಕ್ಷೇತರವಾಗಿ ಸಲ್ಲಿಸಿದಂಥ ಅಭ್ಯರ್ಥಿಗಳ ನಾಮಪತ್ರ ಏನು ಸಲ್ಲಿಸಿದ್ದಾರೆ ಅವರ ಮನವೊಲಿಕೆ ಕಾರ್ಯದಲ್ಲೂ ಸಹ ನಿರತರಾಗಿರುವಂಥದ್ದು. ರಕ್ಷತ್, ಧನ್ಯವಾದ ಮಹಾಂತೇಶ್ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.